ಹಣಕಾಸು ಪ್ರಪಂಚದಲ್ಲಿ ಒಂದು ತುಂಬಾನೇ ಪವರ್ಫುಲ್ ಕಾನ್ಸೆಪ್ಟ್ ಇದೆ. ಅದರ ಹೆಸರು ಕಾಂಪೌಂಡಿಂಗ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಾವು ಗಳಿಸಿದ ಬಡ್ಡಿ ಮೇಲೇನೆ ಮತ್ತೆ ಬಡ್ಡಿ ಗಳಿಸೋದು. ಇದನ್ನ ಕೆಲವರು ಜಗತ್ತಿನ 8ನೇ ಅದ್ಭುತ ಅಂತಾರೆ, ಇನ್ನು ಕೆಲವರು ಇದು ದುಡ್ಡು ಮಾಡೋಕಿರೋ ಸೀಕ್ರೆಟ್ ಫಾರ್ಮುಲಾ ಅಂತಾರೆ. ಈ ಮಾತನ್ನ ಯಾರು ಹೇಳಿರೋದು ಗೊತ್ತಾ? ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಆಲ್ಬರ್ಟ್ ಐನ್ಸ್ಟೀನ್. ಅವರೇ ಹೇಳಿದಾರಂದ್ಮೇಲೆ ಯೋಚನೆ ಮಾಡಿ. ಅವರ ಪ್ರಕಾರ ಇದು ಬರೀ ಒಂದು ಮ್ಯಾಥ್ಸ್ ಫಾರ್ಮುಲಾ ಅಷ್ಟೇ ಅಲ್ಲ, ಬದಲಿಗೆ ನಮ್ಮೆಲ್ಲರ ಆರ್ಥಿಕ ಭವಿಷ್ಯವನ್ನೇ ಬದಲಾಯಿಸೋ ಶಕ್ತಿ ಇರೋ ಒಂದು ತತ್ವ. ಹಾಗಾದ್ರೆ ಈ ಅದ್ಭುತ ಅಂದ್ರೆ ಏನು? ಇದು ಕೆಲಸ ಮಾಡೋದು ಹೇಗೆ? ಇದರ ಹಿಂದಿರೋ ಮ್ಯಾಜಿಕ್ ಆದ್ರೂ ಏನು? ಬನ್ನಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಆದ ಕಥೆ ಕೇಳೋಣ. ಆಗ ಇದರ ಪವರ್ ಏನು ಅಂತ ನಮಗೇ ಗೊತ್ತಾಗುತ್ತೆ. ಸರಿ, ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂದ್ರೆ ಒಂದು ಹಳೆ ಕಥೆ ಕೇಳೋಣ ಬನ್ನಿ. ಈ ಕಥೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಕನ್ನಡದಲ್ಲಿ ಘಾತೀಯ ಬೆಳವಣಿಗೆ ಅಂತೀವಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಗೊತ್ತಾ? ಕತೆ ಹೀಗಿದೆ. ಒಬ್ಬ ರಾಜ, ಅವನ ಆಸ್ಥಾನಕ್ಕೆ ಒಬ್ಬ ಜ್ಞಾನಿ ಬರ್ತಾನೆ. ರಾಜನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ನಿಮ್ಗೆ ಏನ್ ಬೇಕು ಕೇಳಿ ಕೊಡ್ತೀನಿ ಅಂತಾನೆ. ಆಗ ಆ ಜ್ಞಾನಿ ಒಂದು ಚೆಸ್ ಬೋರ್ಡ್ ತೋರಿಸಿ ತುಂಬಾನೇ ವಿನಮ್ರವಾಗಿ ಒಂದು ಚಿಕ್ಕ ಕೋರಿಕೆ ಇಡ್ತಾನೆ. ಆ ಕೋರಿಕೆ ಕೇಳೋಕೆ ತುಂಬಾನೇ ಸಿಂಪಲ್ ಆಗಿತ್ತು. ಏನಪ್ಪ ಅಂದ್ರೆ, ರಾಜ, ಈ ಚೆಸ್ ಬೋರ್ಡ್ನ ಮೊದಲನೇ ಚೌಕದಲ್ಲಿ ಒಂದು ಅಕ್ಕಿ ಕಾಳಿಡಿ, ಎರಡನೇದ್ರಲ್ಲಿ 2, ಮೂರನೇದ್ರಲ್ಲಿ 4, ಹೀಗೆ ಪ್ರತಿ ಚೌಕದಲ್ಲೂ ಅದರ ಹಿಂದಿನ ಚೌಕಕ್ಕಿಂತ ಡಬಲ್ ಮಾಡ್ತಾ ಹೋಗಿ, ಅಷ್ಟೇ ಸಾಕು ಅಂತಾನೆ. ರಾಜನ್ಗಿದು ಕೇಳಿ ನಗು ಬಂತು. ಇಷ್ಟೇನಾ ನಿನ್ನ ಆಸೆ ಅನ್ಕೊಂಡು ಸರಿ ಅಂತ ಒಪ್ಕೋತಾನೆ. ಸರಿ, ಶುರುವಲ್ಲಿ ಎಲ್ಲವೂ ಸಲೀಸಾಗೇ ಇತ್ತು. 1, 2, 4, 8. ಆದ್ರೆ ಕಥೆ ಟ್ವಿಸ್ಟ್ ಆಗಿದ್ದೇ ಇಲ್ಲಿ. ಬೋರ್ಡ್ನ ಅರ್ಧ ದಾರಿ ಅಂದ್ರೆ 32ನೇ ಚೌಕಕ್ಕೆ ಬರುವಷ್ಟರಲ್ಲಿ ರಾಜನ್ಗೆ ದೊಡ್ಡ ಶಾಕ್. ಯಾಕಂದ್ರೆ ಆಗ್ಲೇ ಬೇಕಾಗಿದ್ದ ಅಕ್ಕಿ ಕಾಳುಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 2.1 ಬಿಲಿಯನ್, ಅಂದ್ರೆ 210 ಕೋಟಿಗೂ ಜಾಸ್ತಿ. ಅಲ್ಲಿಗೆ ರಾಜನಿಗೆ ಟೆನ್ಷನ್ ಶುರುವಾಯಿತು. ಅಯ್ಯೋ, ಕೊಟ್ಟ ಮಾತು ಉಳಿಸ್ಕೋಬೇಕು ಅಂದ್ರೆ ಇಡೀ ರಾಜ್ಯದ ಅಕ್ಕಿ ಕೊಟ್ರೂ ಸಾಲೋದಿಲ್ವಲ್ಲ ಅಂತ ಅರ್ಥ ಆಯ್ತು. ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಕೊನೆಗೆ 64ನೇ ಚೌಕದ ಲೆಕ್ಕಾಚಾರ ನೋಡ್ದಾಗ ರಾಜನಿಗೆ ತಲೆನೇ ಸುತ್ತಿ ಹೋಯ್ತು. ಒಟ್ಟು ಬೇಕಾಗಿದ್ದ ಅಕ್ಕಿಕಾಳುಗಳ ಸಂಖ್ಯೆ 9 ಕ್ವಿಂಟಿಲಿಯನ್ಗಿಂತಲೂ ಹೆಚ್ಚು. ಅದು ಎಂಥ ದೊಡ್ಡ ಸಂಖ್ಯೆ ಅಂದ್ರೆ ಇವತ್ತು ಇಡೀ ಪ್ರಪಂಚದತ್ರ ಇರೋ ಒಟ್ಟು ಸಂಪತ್ತಿಗಿಂತನೂ ಜಾಸ್ತಿ. ನೋಡಕ್ಕೆ ಸಿಂಪಲ್ ಆಗಿ ಕಾಣೋ ಈ ಡಬ್ಲಿಂಗ್ನ ಪರಿಣಾಮ ಇದು. ಇದನ್ನೇ ನಾವು ಕಾಂಪೌಂಡಿಂಗ್ ಪವರ್ ಅನ್ನೋದು. ಸರಿ, ಇನ್ನೊಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಸಿಂಪಲ್ ಪೇಪರ್ ಶೀಟ್, ಅದನ್ನ 43 ಸರಿ ಮಡಚೋಕ್ ಸಾಧ್ಯ ಆದ್ರೆ ಯೋಚನೆ ಮಾಡಿ, ಅದು ಎಷ್ಟು ದಪ್ಪ ಆಗ್ಬೋದು? ಇದರ ರಿಸಲ್ಟ್ ಕೇಳಿದ್ರೆ ಶಾಕ್ ಆಗ್ತೀರಾ? 10ನೇ ಸರಿ ಮಡಿಸಿದಾಗ ಅದು ನಮ್ಮ ಕೈಯಷ್ಟು ದಪ್ಪ ಆಗತ್ತೆ. ಓಕೆ, 25ನೇ ಸರಿ ಮಡಿಸಿದಾಗ ಜಗತ್ತಿನ ಅತಿ ಎತ್ತರದ ಬಿಲ್ಡಿಂಗ್ ಬುರ್ಜ್ ಖಲೀಫಾಗಿಂತಾನೂ ಎತ್ತರ ಆಗತ್ತೆ. ಆದ್ರೆ ನಿಜವಾದ ಮ್ಯಾಜಿಕ್ ಶುರುವಾಗೋದೇ ಈಗ. 42ನೇ ಸರಿ ಮಡಿಸಿದಾಗ ಆ ಪೇಪರು ಚಂದ್ರನನ್ನೇ ಮುಟ್ಟುತ್ತೆ. ನಂಬೋಕ್ಕಾಗಲ್ಲ ಅಲ್ವಾ? ಇಷ್ಟೇ ಅಲ್ಲ, ಇನ್ನೊಂದೇ ಒಂದು ಫೋಲ್ಡ್ ಅಂದ್ರೆ 43ನೇ ಫೋಲ್ಡ್, ಅದು ಚಂದ್ರನಿಗೆ ಹೋಗಿ ವಾಪಸ್ ಬರುವಷ್ಟು ದಪ್ಪ ಆಗತ್ತೆ. ಇದು ಕಾಂಪೌಂಡಿಂಗ್ನ ಪವರ್ ಅಂದ್ರೆ. ಈ ಕಥೆ, ಈ ಪೇಪರ್ ಉದಾಹರಣೆ ಎಲ್ಲವೂ ಕೇಳೋಕೆ ಕಾಲ್ಪನಿಕ ಅನ್ಸ್ಬಹುದು. ಆದ್ರೆ ಇದ್ರ ಹಿಂದಿರೋ ತತ್ವ ಇದೆಯಲ್ಲ, ಅದು 100% ನಿಜ. ಇದೇ ಪವರ್, ಇದೇ ಪ್ರಿನ್ಸಿಪಲ್ ಪ್ರತಿದಿನ ನಮ್ ಸುತ್ತಮುತ್ತ, ಅದರಲ್ಲೂ ಫೈನಾನ್ಸ್ ಜಗತ್ತಿನಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ಹೌದು, ನಿಜ. ಪೇಪರ್ನ 43 ಸರಿ ಮಡಚೋಕಾದಲ್ಲ, ಅದು ಅಸಾಧ್ಯ. ಆದ್ರೆ ಇದೇ ಡಬ್ಲಿಂಗ್ ಪವರ್, ಇದೇ ಕಾಂಪೌಂಡಿಂಗ್ ಶಕ್ತಿ ರಿಯಲ್ ಲೈಫ್ನಲ್ಲಿ ಕೆಲಸ ಮಾಡೋ ಒಂದು ಜಾಗ ಇದೆ. ಅದುವೇ ಸ್ಟಾಕ್ ಮಾರ್ಕೆಟ್. ಹಾಗಾದ್ರೆ ಈ ಕಾಂಪೌಂಡಿಂಗ್ ಮ್ಯಾಜಿಕ್ ಕೆಲಸ ಮಾಡೋಕೆ 2 ತುಂಬಾನೇ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಬೇಕು. ಒಂದು ಟೈಮ್, ಅಂದ್ರೆ ಎಷ್ಟು ಸಮಯ ಹೂಡಿಕೆ ಮಾಡ್ತೀವಿ ಅನ್ನೋದು. ಇನ್ನೊಂದು ರೇಟ್ ಆಫ್ ರಿಟರ್ನ್, ಅಂದ್ರೆ ನಮಗೆ ಸಿಗೋ ಆದಾಯದ ದರ. ಬನ್ನಿ, ಇದಕ್ಕೊಂದು ರಿಯಲ್ ಲೈಫ್ ಉದಾಹರಣೆ ನೋಡೋಣ. ಯಾರಾದ್ರೂ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿನ 30 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತಾರೆ ಅನ್ಕೊಳ್ಳೋಣ. ಇಲ್ಲಿ ನಾವು 2 ಸಿನಾರಿಯೋಗಳನ್ನ ಕಂಪೇರ್ ಮಾಡೋಣ. ಒಂದರಲ್ಲಿ ಅವರಿಗೆ ವರ್ಷಕ್ಕೆ 15% ರಿಟರ್ನ್ ಸಿಗುತ್ತೆ, ಇನ್ನೊಂದರಲ್ಲಿ ವರ್ಷಕ್ಕೆ 20% ರಿಟರ್ನ್ ಸಿಗುತ್ತೆ. ಈಗ ರಿಸಲ್ಟ್ ನೋಡ್ರೆ ನಿಜವಾಗ್ಲೂ ತಲೆ ಗಿರ್ರನ್ನುತ್ತೆ. 15% ರಿಟರ್ನ್ ಸಿಕ್ಕಿದ್ರೆ 30 ವರ್ಷದ ಕೊನೆಗೆ ಅವರತ್ರ ಇರೋದು ಸುಮಾರು 52 ಕೋಟಿ ರೂಪಾಯಿ. ಅದೇನೋ ಸರಿ, ಆದ್ರೆ ಅದೇ ಇನ್ವೆಸ್ಟ್ಮೆಂಟ್ ಮೇಲೆ 20% ರಿಟರ್ನ್ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ? ಅವರತ್ರ ಇರೋದು ಬರೋಬ್ಬರಿ 233 ಕೋಟಿ ರೂಪಾಯಿಗಿಂತ ಜಾಸ್ತಿ. ಇಲ್ಲಿ ನಾವು ಗಮನಿಸಬೇಕಾದ ಪಾಯಿಂಟ್ ಏನ್ ಗೊತ್ತಾ? ರಿಟರ್ನ್ ರೇಟ್ನಲ್ಲಿರೋ ವ್ಯತ್ಯಾಸ ಬರೀ 5%, ಆದ್ರೆ ಕೊನೆಗೆ ಸಂಪತ್ನಲ್ಲಿರೋ ಆಗಿರೋ ವ್ಯತ್ಯಾಸ ಎಷ್ಟು? 181 ಕೋಟಿ ರೂಪಾಯಿ. ಅಬ್ಬಾ, ಇಷ್ಟು ದೊಡ್ಡ ಡಿಫರೆನ್ಸ್! ಲಾಂಗ್ ಟರ್ಮ್ನಲ್ಲಿ ಕಾಂಪೌಂಡಿಂಗ್ ಹೀಗೇನೆ ಕೆಲಸ ಮಾಡೋದು. ಸೊ
ಇದ್ರಿಂದ ನಾವು ಕಲಿಯೋ ಪಾಠ ಒಂದೇ. ಪ್ರತಿ ತಿಂಗಳು ಎಷ್ಟು ದುಡ್ಡು ಹಾಕಿದ್ವಿ ಅನ್ನೋದು ಅಷ್ಟೊಂದು ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಎಷ್ಟು ಸಮಯ ಕೊಟ್ವಿ ಮತ್ತೆ ಯಾವ ರೇಟಿನಲ್ಲಿ ನಮ್ಮ ದುಡ್ಡು ಬೆಳೀತು ಅನ್ನೋದೇ ನಮ್ಮ ಸಂಪತ್ತನ್ನ ಡಿಸೈಡ್ ಮಾಡುತ್ತೆ. ಹಾಗಾದ್ರೆ ಈ ಎಲ್ಲ ಮಾತುಕತೆಯಿಂದ ನಮಗೇನು ಗೊತ್ತಾಯ್ತು? ಒಬ್ಬ ಇನ್ವೆಸ್ಟರ್ಗೆ ಕಾಂಪೌಂಡಿಂಗಿಂತ ದೊಡ್ಡ ಫ್ರೆಂಡ್ ಮತ್ತೊಬ್ರೂ ಇಲ್ಲ. ಈ ಜಗತ್ತಿನಲ್ಲೇ ಇರೋ ಅತಿ ದೊಡ್ಡ ಶಕ್ತಿಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶುರುವಾಗೋದು ತುಂಬಾನೇ ಸ್ಲೋ ಆಗಿ, ಆದ್ರೆ ಸಮಯ ಕಳೆದಂತೆ ಇದು ಬೆಳೆದು ನಿಲ್ಲೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಒಂದು ಅದ್ಭುತ. ಹಾಗಾದ್ರೆ ಈ ಪವರ್ನ ಲಾಭ ನಾವು ಹೇಗ್ ತಗೋಬಹುದು? ಅದಕ್ಕೆ ಕೇವಲ 3 ಸಿಂಪಲ್ ರೂಲ್ಸ್ ಇದೆ. ಮೊದಲನೇದು, ಆದಷ್ಟು ಬೇಗ ಶುರು ಮಾಡಿ, ಯಾಕಂದ್ರೆ ಸಮಯ ನಮ್ಮ ಕಡೆ ಇರುತ್ತೆ. ಎರಡನೇದು, ತಾಳ್ಮೆ ಇರ್ಲಿ, ಅರ್ಧಕ್ಕೆ ನಿಲ್ಸೋಕೆ ಹೋಗ್ಬೇಡಿ. ಮೂರನೇದು, ಸ್ಥಿರವಾಗಿರಿ, ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರಿ. ಆಗ ನೋಡಿ ಕಾಂಪೌಂಡಿಂಗ್ ತನ್ನ ಮ್ಯಾಜಿಕ್ ತೋರ್ಸುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕಾಂಪೌಂಡಿಂಗ್ ಅನ್ನೋದು ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತ ಅಲ್ಲ. ಇದು ಎಲ್ಲರಿಗೂ ಸಿಗೋ ಒಂದು ಅದ್ಭುತ ಅವಕಾಶ, ಒಂದು ಟೂಲ್. ಈಗ ಪ್ರಶ್ನೆ ಇರೋದು ಒಂದೇ, ಈ ಶಕ್ತಿಯನ್ನ ಬಳಸಿ ನಮ್ಮ ಭವಿಷ್ಯಕ್ಕಾಗಿ ನಾವು ಏನನ್ನ ಕಟ್ತೇವೆ ಅನ್ನೋದು.